ನಮಸ್ತೆ. ಈ ಸತಿ ಗೌರಿ ಮತ್ತೆ ಗಣೇಶ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾನು ಪಾವನಿಗೆ ಒಂದು ಡ್ರೆಸ್ ಸ್ಟಿಚ್ ಮಾಡ್ಸೋಣ ಅಂತ ಹೇಳಿ 2 ಸೀರೆನ ತಗೊಂಡಿದ್ದೀನಿ. ಒಂದು ಕಂಪ್ಲೀಟ್ ಪ್ಲೈನು ಗೋಲ್ಡ್ ಕಲರ್ ಸೀರೆ ಶಿಮ್ಮರ್ ಮೆಟೀರಿಯಲ್ ಬರುತ್ತೆ. ಇನ್ನೊಂದು ಸ್ವಲ್ಪ ಡಿಸೈನ್ ಇದ್ದಿದ್ದು ಅದು ರೆಡ್ ಕಲರ್ ಅಂದ್ರೆ ಗೋಲ್ಡ್‌ಗೆ ರೆಡ್ ಕಲರ್ ಕಾಂಬಿನೇಷನ್ ಮಾಡ್ಸೋಣ ಅಂತ ತಗೊಂಡೆ. ಇನ್ನ 2 ಸೀರೆ ಹೊಸದಲ್ಲ, ನನ್ನ ಹತ್ರ ಇದ್ದಿದ್ದಂತ ಸೀರೆಗಳೇನೆ. ಆಕ್ಚುಲಿ ಅರ್ನಿ ಕಲೆಕ್ಷನ್ ಅಲ್ಲಿ ಒಂದು ಸೀರೆ ತುಂಬಾ ಚೆನ್ನಾಗಿ ಈ ಒಂದು ಡಿಸೈನ್‌ಗೆ ಮ್ಯಾಚ್ ಆಗ್ತಿತ್ತು. ಬಟ್ ಅದು ಸ್ಟಾಕ್ ಔಟ್ ಆಗೋಯ್ತು. ಮತ್ತೆ ರೀಸ್ಟಾಕ್ ಆಗ್ಲಿಕ್ಕೆ ಟೈಮ್ ಆಗತ್ತೆ ಅಂತ ಹೇಳಿ ಮತ್ತೆ ನನ್ಗೆ ಹೊರಗಡೆ ಹೋಗಿ ಬೇರೆ ಸೀರೆ ತರೋ ಅಷ್ಟು ಟೈಮ್ ಇರ್ಲಿಲ್ಲ. ಹಂಗಾಗಿ ಇದ್ದಿದ್ದಂತ ಸೀರೆಲೆ ಹೊಲ್ಸೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡೆ. ಇನ್ನ ಈ ಪ್ಲೈನ್ ಏನಿತ್ತು ಗೋಲ್ಡ್ ಕಲರ್ ಅದನ್ನ ಒಳಗಡೆ ಪ್ಯಾಂಟ್ ಟೈಪ್ ಹೊಲಿಸ್ಬಿಟ್ಟು ರೆಡ್ ಕಲರ್ ಅಲ್ಲಿ ಮೇಲ್ಗಡೆ ನಾನು ಸ್ಕರ್ಟ್ ನ ಸ್ಟಿಚ್ ಮಾಡಿಸಿದೀನಿ. ಬಟ್ ಇದು ಸಪರೇಟ್ ಅಲ್ಲ, ಜಾಯಿಂಟ್ ಆಗೋಗ್ಬಿಟ್ಟಿದೆ. ಬಟ್ ಸೈಡ್ ಅಲ್ಲಿ ಸ್ವಲ್ಪ ಸ್ಲಿಟ್ ತರ ಓಪನ್ ಮಾಡಿಸಿದೀನಿ. ಇನ್ನ ರೆಡ್ ಕಲರ್ ಅಲ್ಲೇ ಟಾಪ್ ನ ಸ್ಟಿಚ್ ಮಾಡಿಸ್ದೆ, ಅದಕ್ಕೆ ಬಲೂನ್ ಸ್ಲೀವ್ ನ ಮಾಡಿಸಿದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಡ್ರೆಸ್. ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುವಂತ ಸೀರೆ ಆಗಿದ್ದಿದ್ರೆ ಡ್ರೆಸ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇತ್ತು. ಇನ್ನ ಹಬ್ಬದ ದಿನ ಪಾವನಿ ಈ ಡ್ರೆಸ್ ನ ಹಾಕೊಂಡಿದ್ಲು, ತುಂಬಾ ಚೆನ್ನಾಗಿತ್ತು. ತುಂಬಾ ಪರ್ಫೆಕ್ಟ್ ಫಿಟ್ಟಿಂಗ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೋದು ಅವಳಿಗೆ. ಹಾಗೆ ಇನ್ನ ಟೈಲರ್ ಡೀಟೇಲ್ಸ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರದ್ದು ಯಾವುದೇ ರೀತಿಯ ಶಾಪ್ ಇಲ್ಲ. ಮನೇಲೆ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ತಾರೆ. ಮತ್ತೆ ಅವರು ಔಟ್ಸೈಡರ್ಸ್ಗೆ ಯಾರಿಗೂ ಹೊಲಿಯೋದಿಲ್ಲ ಬಟ್ಟೆ. ಹಂಗಾಗಿ ಅಷ್ಟೇನೆ. ಇನ್ನ ಪಾವನಿ ಈ ಡ್ರೆಸ್ ನ 2 ತರ ಸ್ಟೈಲ್ ಮಾಡ್ಕೊಂಡಿದ್ಲು. ಒಂದು ಹಬ್ಬದ ದಿನ ನಾರ್ಮಲ್ ಸ್ಕರ್ಟ್ ಮತ್ತೆ ಟಾಪ್ ಹಾಕೊಂಡಿದ್ರೆ, ಆಮೇಲೆ ನೆಕ್ಸ್ಟ್ ಡೇ ಕಸಿನ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಅನ್ಬಿಟ್ಟು ಆ ಜೀನ್ಸ್ ಪ್ಯಾಂಟ್ಗೆ ಈ ಟಾಪ್ ನ ಹಾಕೊಂಡಿದ್ಲು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನ್ಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ಈ ಡ್ರೆಸ್ ಯಾವ ತರ ಅನ್ನಿಸ್ತು ಅಂತ ಹೇಳಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ.